ಆಲ್ರೆಡಿ ತಮ್ಲೈನ್ ನೋಡಿರ್ತೀರ ಏನ್ ಟಾಪಿಕ್ ಅಂತ ಗೊತ್ತಾಗಿರುತ್ತೆ. ಓಕೆ, ಈ ಟಾಪಿಕ್ ಬಗ್ಗೆ ಅಂದ್ರೆ ಎಐ ವಿಡಿಯೋಸ್ ಯಾವ ರೀತಿ ಜನರೇಟ್ ಮಾಡೋದು. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಪ್ರಾಡಕ್ಟ್ ನ ಬೈ ಮಾಡ್ದಿರನೆ ನಾವು ಒಂದು ಯಾವ ಪ್ರಾಡಕ್ಟ್ ನ ಬೇಕು ಆ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಯಾವ ರೀತಿ ಎಐ ವಿಡಿಯೋನ ಜನರೇಟ್ ಮಾಡಬೇಕು ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋನ ನೋಡಿದ್ರೆ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ವಿಡಿಯೋ ಅರ್ಥ ಆಗಲ್ಲ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಿಮ್ಗೆ ನಾನು ಮಾಡೋ ಅಂತ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನ್ ಬರುತ್ತೆ. ಇನ್ನ ಇವತ್ತಿನ ಟಾಪಿಕ್ ಬಂದು ಎಐ ವಿಡಿಯೋ ಯಾವ ರೀತಿ ಮಾಡಬೇಕು ಅಂತ. ಅಂಡ್ ಎಐ ವಿಡಿಯೋ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಮತ್ತೆ ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಐ ವಿಡಿಯೋ ನನ್ನ ಪ್ರಕಾರ ನನ್ನ ಪರ್ಸ್ನಲ್ ಒಪಿನಿಯನ್ ಹೆಂಗೆ ಅಂದ್ರೆ ನನ್ಗಷ್ಟು ಅದ್ರಲ್ಲಿ ಏನ್ ಪ್ಲಸ್ ಪಾಯಿಂಟ್ ಇಲ್ಲ ಅಂತ ನಾನು ಅನ್ಕೊಂತೀನಿ. ಫಸ್ಟ್ ನಾನು ತೋರಿಸ್ತೀನಿ, ಓಕೆನಾ. ಅದಕ್ಕೂ ಮುಂಚೆ ನಾನು ಎಐ ವಿಡಿಯೋನ ಯಾವ ರೀತಿ ಜನರೇಟ್ ಮಾಡೋದು ಅಂದ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ, ಓಕೆನಾ. ಕ್ರೋಮ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಕ್ರೋಮ್ನ ಓಪನ್ ಮಾಡಿಕೊಂಡು ನಾವಲ್ಲಿ ಸರ್ಚ್ ಮಾಡಬೇಕು, ಗೂಗಲ್ ಫ್ಲೋ ಅಂದ್ಬಿಟ್ಟು. ಹಂಗಂತ ಸರ್ಚ್ ಮಾಡಿದ್ರೆ ಈ ಥರ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು, ಓಕೆನಾ. ಇಲ್ಲಿ ನಾನು ಆರೋ ಮಾರ್ಕ್ ಹಾಕಿದ್ದೀನಿ ನೋಡಿ, ಆ ಥರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟರ್ ಸ್ಟುಡಿಯೋ ಫಾರ್ ಅಂತ ಇದೆ ಅಲ್ವಾ, ವಿಡಿಯೋಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಸೀಯಿಂಗ್ ಇನ್ ವಿತ್ ಗೂಗಲ್ ಅಂತ ಕೇಳುತ್ತೆ. ನಿಮ್ಮ ಜಿಮೇಲ್ ಅಕೌಂಟಿಂದ ನೀವು ಸೀಯಿಂಗ್ ಇನ್ ಆಗಬೇಕಾಗತ್ತೆ, ಓಕೆನಾ. ನೆಕ್ಸ್ಟು ನಮಗೆ ಅದು ಕ್ರಿಯೇಟ್ ಆಗುತ್ತೆ ಅಕೌಂಟು. ಅಂದರೆ ನಾವು ಏನು ವೀಡಿಯೋಸ್ ಮಾಡಬೇಕು ಅದಕ್ಕೆ ಈ ಥರ ಗೂಗಲ್ ಫ್ಲೋ ಬರುತ್ತೆ. ಅಲ್ಲಿ ಪ್ಲಸ್ ಮೇಲೆ ನ್ಯೂ ಪ್ರಾಜೆಕ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಮೇಲ್ಗಡೆ ಪ್ಲಸ್ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಫೋಟೋ ಲೈಬ್ರರಿ ಅಂದ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದ್ಯಾವ್ದು ಫೋಟೋಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಮಾಡೋದಕ್ಕೆ ಯಾವ್ದ್ಯಾವ್ದು ಫೋಟೋ ಬೇಕು ಸ್ಕ್ರೀನ್ಶಾಟ್ ತೊಗೊಂಡಿರಬೇಕು ಮುಂಚೆನೇ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಡೌನ್ಲೋಡ್ ಆಗುತ್ತೆ ನೋಡಿ. ಅಲ್ಲಿ ಸುತ್ತಾ ಇದೆ, ಡೌನ್ಲೋಡ್ ಆಗುತ್ತೆ. ಅದು ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಬೇಕು, ಓಕೆನಾ. ಸ್ವಲ್ಪ ಒಂಚೂರು ಡಿಲೇ ಆಗುತ್ತೆ, ಅಂದರೆ ಡೌನ್ಲೋಡ್ ಆಗೋದಕ್ಕೆ ಡಿಲೇ ಆಗುತ್ತೆ, ಓಕೆನಾ. ಇಷ್ಟಾದಮೇಲೆ ಮತ್ತೆ ಕೆಳಗಡೆ ಟೇಕ್ ಫೋಟೋ ಅಂತ ಬರುತ್ತೆ ಅಲ್ವಾ. ಮತ್ತೆ ನಾನು ನಂದೊಂದು ಫೋಟೋನ ಆ್ಯಡ್ ಮಾಡಿರಲಿಲ್ಲ, ಸೊ ನಂದೊಂದು ಫೋಟೋ ಇವಾಗ ನಾನು ಅದನ್ನು ಪ್ರಾಡಕ್ಟ್ನ ಅಡ್ವರ್ಟೈಸ್ ಮಾಡೋ ಥರ ಅದಕ್ಕೆ ನಂದೊಂದು ಫೋಟೋನ ಆ್ಯಡ್ ಮಾಡಿಕೊಂಡೆ, ಓಕೆನಾ. ಇನ್ನೊಂದು ಫೋಟೋ ನೀವು ಒಂದೇ ಸಲ ಬೇಕಂದರೆ ಮಾಡ್ಕೊಳ್ಳಿ, ನಾನು ಇನ್ನೊಂದು ಸಲ ಮಾಡಿಕೊಂಡೆ, ಓಕೆ. ಅದು ಫೋಟೋ ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬರಬೇಕಾಗತ್ತೆ. ಬಂದು ಒಂದೊಂದು ಫೋಟೋ ಮೇಲೂ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಆ್ಯಡ್ ಟು ಪ್ರಾಂಪ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅದು ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಫೋಟೋ ಇಲ್ಲಿ ಕೆಳಗಡೆ ಬರುತ್ತೆ. ನೆಕ್ಸ್ಟು ನಾವಲ್ಲಿ ಏನು ಬರೀಬೇಕು ಅಂದ್ಬಿಟ್ಟು ಕಾಪಿ ಪೇಸ್ಟ್ ನಾನು ಆಲ್ರೆಡಿ ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದ್ಸಲ ಸ್ಕ್ರೀನ್ ಶಾಟ್ ತೊಗೊಂಡಿಟ್ಕೊಂಡು ಮಾಡ್ಕೊಳ್ಳಿ, ಓಕೆನಾ. ನಾನಲ್ಲಿ ಏನು ಹಾಕಿದ್ದೀನಿ ಅಂದರೆ ಮೇಕ್ ಅಬೌಟ್ ದ ಪ್ರಾಡಕ್ಟ್ ವಿಚ್ ಐ ಸೆಂಟ್ ಯು ಆ್ಯನ್ ಅಡ್ವರ್ಟೈಸ್ಮೆಂಟ್ ಇನ್ ಕನ್ನಡ ವಾಯ್ಸ್ ಓವರ್ ಆ್ಯಂಡ್ ಸೇ DM ಅಂತ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋ ಅಂತ ಕ್ಲಿಕ್ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ 16 ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು 10 ಸೆಕೆಂಡ್ ವಿಡಿಯೋ ಅಂತ ಅಲ್ಲಿ ಇಂಟು 1 ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ವಿಡಿಯೋ ಡೌನ್ಲೋಡ್ ಆಗುತ್ತೆ. ವಿಡಿಯೋ ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ಕೆಲಸ ನಿಧಾನಕ್ಕೆ ಆಗುತ್ತೆ, ಸಡನ್ನಾಗಿ ಇದರಲ್ಲಿ ವರ್ಕ್ ಆಗಲ್ಲ, ಓಕೆನಾ. ಯಾಕಂದರೆ ನಾವು ಕ್ರೋಮಲ್ಲಿ ಹೋಗಿ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಅದು ವಿಡಿಯೋ ಜನ್ರೇಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು 30 ಸೆಕೆಂಡ್ 40 ಸೆಕೆಂಡ್ ಅಷ್ಟು ವೆಯ್ಟ್ ಮಾಡಬೇಕಾಗುತ್ತೆ ವಿಡಿಯೋಗೆ, ಓಕೆನಾ. ಅಲ್ಲಿ ವಿಡಿಯೋ ಜನ್ರೇಟ್ ಆಗಿ ನಮಗೆ ಬರುತ್ತೆ. ಅಲ್ಲಿ ಆಗ್ತಾ ಇದೆ ನೋಡಿ ಮೇಲ್ಗಡೆ 46% ಇದೆ, ಓಕೆ. ಇವಾಗ ಆಟೋಮೆಟಿಕ್ ಆಗೋ ಥರ ಬಂತು, ಆಯಿತು. ನಾನು ಪ್ಲೇ ಮಾಡ್ತೀನಿ ನೋಡಿ. ರೆಡಿಯಾಗಿದೆ ವಿಡಿಯೋ. ಇಷ್ಟೇ ಇರುತ್ತೆ. ಇದನ್ನು ನಾವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಮೇಲೆ ಆರೋ ಮಾರ್ಕ್ ಇರುತ್ತಲ್ಲ 720p ಅಂತ ಇದೆಲ್ಲ, ಅದ್ರ ಮೇಲೆ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಗ್ಯಾಲರಿಯಲ್ಲಿ ಹೋಗಿ ಫೈಲಲ್ಲಿ ಸೇವ್ ಆಗಿರುತ್ತೆ, ಓಕೆನಾ. ನಾವು ಫೈಲ್ ಓಪನ್ ಮಾಡಿಕೊಂಡು ಮತ್ತೆ ನಾವು ಫೈಲಿಂದ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ, ಗ್ಯಾಲರಿಗೆ ಬರುತ್ತೆ, ಓಕೆನಾ. ನೆಕ್ಸ್ಟು ಫೈಲಿಂದ ಗ್ಯಾಲರಿಗೆ ಆದಮೇಲೆ ನಾವು ವಿಡಿಯೋನ ಪ್ಲೇ ಮಾಡ್ಕೊಬೋದು. ಇಷ್ಟೇ ಇರುತ್ತೆ AI ವಿಡಿಯೋಸ್, ಓಕೆನಾ. ಇದರಲ್ಲಿ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ, ಓಕೆನಾ. ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಎಲ್ರಿಗೂ ನಮಸ್ಕಾರ. ಈ ಸುಂದರವಾದ ಮ್ಯಾಟ್ಗಳನ್ನು ನೋಡಿ, ಇವು ನಿಮ್ಮ ಡೈನಿಂಗ್ ಟೇಬಲ್ ಅನ್ನ ಆಕರ್ಷಕವಾಗಿಸುತ್ತವೆ ಮತ್ತು ಇವು ಉತ್ತಮ ಗುಣಮಟ್ಟ ಹೊಂದಿವೆ. ಲಿಂಕ್ಗಾಗಿ DM ಮಾಡಿ. ನೋಡಿದ್ರೆಲ್ಲ ಯಾವ ರೀತಿ ಜನರೇಟ್ ಮಾಡೋದು ಅಂತ. ಬಟ್ ಅದ್ರಲ್ಲಿ ನಮ್ದು ಒರಿಜಿನಾಲಿಟಿ ಇರಲ್ಲ, ನ್ಯಾಚುರಲ್ ಆಗಿರಲ್ಲ. ಮತ್ತೆ ಅದ್ರಿಂದ ನನ್ಗೇನಷ್ಟು ಯೂಸ್ ಇಲ್ಲ ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ಅದನ್ನು ಒಳ್ಳೆ ಮೆಥಡ್ ಅಲ್ಲಿ ಮಾಡ್ಬೇಕು. ಅಂದ್ರೆ ಫುಲ್ ನಮ್ಮನ್ನೆಲ್ಲ ತೋರ್ಸೋದ್ ಬಿಟ್ಟು ಬರೀ ಪ್ರಾಡಕ್ಟ್ ನ ತೋರಿಸ್ಬಿಟ್ಟು ಕೆಲವರು ಬೇರೆಯವ್ರ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಾಡ್ತಾರೆ. ಅಂದ್ರೆ ಅದನ್ನು ಸ್ವಲ್ಪ ಕಟ್ಟು ಅದು ಇದು ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಓಕೆ, ಬಟ್ ಈ ತರ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೋಡಿ. ನಂದು ಇನ್ಸ್ಟಾಗ್ರಾಮ್ ಓಕೆನಾ. ಇವಾಗ ಇಲ್ಲಿ ನಾನು ವಿಡಿಯೋಸ್ AI ವಿಡಿಯೋಸ್ ಹಾಕಿದ್ದೀನಿ ನೋಡಿ. ಇವಾಗ ಇವು ನಿಮ್ಮ ಡೈನಿಂಗ್ ಟೇಬಲ್ ಅನ್ನ ಆಕರ್ಷಕವಾಗಿಸುತ್ತವೆ ಮತ್ತು ಇವು ಉತ್ತಮ ಗುಣಮಟ್ಟ ಹೊಂದಿವೆ. ಲಿಂಕ್ಗಾಗಿ DM ಮಾಡಿ. ಓಕೆನಾ, ಈ ತರ ಬರುತ್ತೆ. ಬಟ್ ಅದು ಒರಿಜಿನಾಲಿಟಿ ಇರಲ್ಲ. ವಿಡಿಯೋನ ನೀವು ನೋಡ್ಬೋದು, ಅಲ್ಲಿ ನೋಡಿ ಅಂದ್ರೆ ಮ್ಯಾಟ್ದೆಲ್ಲ ಓಕೆ. ಬಟ್ ನಾನು ಅದನ್ನ ಬೈ ಮಾಡಿರಲ್ಲ, ನಾನು ನನ್ನ ಕಣ್ಣಾರೆ ನೋಡಿರಲ್ಲ, ಪ್ರಾಡಕ್ಟ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ AI ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಆ ವಿಡಿಯೋ ನೋಡೋರ್ಗೂ ಕೂಡ ಗೊತ್ತಾಗುತ್ತೆ ಇದು AI ವಿಡಿಯೋ, ಇವ್ರು ತಗೊಂಡಿಲ್ಲ ಮಾಡಿಲ್ಲ ಅಂದ್ಬಿಟ್ಟು. ಹಂಗಿದ್ದಾಗ ಯಾವ ಟ್ರಸ್ಟ್ ಮೇಲೆ ನಂಬ್ತಾರೆ ಇದು ಪ್ರಾಡಕ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಯಾವ ರೀತಿ ಬೈ ಮಾಡ್ತಾರೆ? ಇದು ನನ್ನ ಒಪಿನಿಯನ್. ನೋಡಿ, ವ್ಯೂಸ್ ನನ್ಗೆ ಅಷ್ಟಿಲ್ಲ. ಇದು ಬಿಟ್ರೆ ಇನ್ನೊಂದು AI ವಿಡಿಯೋ ಹಾಕಿದ್ದೀನಿ, ನಾನು ತೋರಿಸ್ತೀನಿ. ನನ್ಗೇನು ಅಷ್ಟು AI ವಿಡಿಯೋಸ್ ಮೇಲೆ ಅಷ್ಟು ನಂಬಿಕೆ ಇಲ್ಲ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ರಾಡಕ್ಟ್ ನ ಬೈ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಗುತ್ತೆ. ಬಟ್ AI ವಿಡಿಯೋ ಇಂದ ಅಷ್ಟು ಸಿಗಲ್ಲ. ನೋಡಿ, ಇಲ್ಲೊಂದು ಹಾಕಿದ್ದೀನಿ, ಇದನ್ನು ಅಷ್ಟೇ. ಮಸಾಲೆ ರ್ಯಾಕರ್ ಅಂದ್ಬಿಟ್ಟು ಒಂದು AI ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಜಸ್ಟ್ 967 ವ್ಯೂಸ್ ಆಗಿದೆ. ಓಕೆ, ಲಿಂಕ್ ಏನೋ DM ಮಾಡಿದ್ದಾರೆ, ಬಟ್ ಅದ್ರಲ್ಲಿ ಎಷ್ಟು ಜನ ಪರ್ಚೇಸ್ ಮಾಡಿದಾರೋ ನನ್ಗಂತೂ ಗೊತ್ತಿಲ್ಲ. ಓಕೆನಾ, ಅದು ವಿಡಿಯೋಸು ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕು ಅಂಡ್ ಪ್ರಾಡಕ್ಟ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ಬೇಕು. ಇದು ನೋಡೋದಕ್ಕೆಲ್ಲ ಚೆನ್ನಾಗೇ ಇದೆ. ಇದು ನನ್ನ ಪರ್ಸನಲ್ ಒಪಿನಿಯನ್. ನೀವು ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಓಕೆನಾ, ನಾನು ಅದಕ್ಕೆ ನಿಮ್ಗೆ AI ಜನರೇಟ್ ವಿಡಿಯೋ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸಿದ್ದೀನಿ. ಇನ್ನ ಇದನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲೂ, ಯೂಟ್ಯೂಬ್ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಯೂಟ್ಯೂಬ್ ಅಲ್ಲೂ ಮಾಡ್ಕೊಬಹುದು. ನಾನು ಅದನ್ನು ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ. ಓಕೆನಾ, ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡ್ಕೊಳ್ಳಿ. ಈ ತರ AI ವಿಡಿಯೋ ಮಾಡ್ಕೊಬಹುದು. ಬಟ್ ಅದರಿಂದ ನಮ್ಗೆ ವ್ಯೂಸ್ಗಳೇನಷ್ಟು ಚೆನ್ನಾಗಿ ಸಿಗಲ್ಲ. ಬಟ್ ಅದು ರಿಯಲ್ ಆಗಿ ಪ್ರಾಡಕ್ಟ್ ನ ತಗೊಂಡು ನಾವು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಇದ್ ಮಾಡಿದ್ರೆ ಓಕೆ. ಇನ್ನ ಒಂದು ಡ್ರೆಸ್ ತಗೊಂಡಿದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಇದು 530 ವ್ಯೂಸ್ ಆಗಿದೆ ಅಷ್ಟೇ, ನೀಮ್ ಆಯಿಲ್ದು. ಇದನ್ನು ಒಂದು AI ವಿಡಿಯೋ ಟ್ರೈ ಮಾಡೋಣ ಅಂತ ಮಾಡಿದ್ದಷ್ಟೇ ನಾನು. ಓಕೆನಾ, ನನ್ಗೆ AI ವಿಡಿಯೋಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ಅದು ಮಾಡಿದ್ರು ವೇಸ್ಟ್. ಅಷ್ಟು ಲಿಂಕ್ ಯಾರು ಕ್ಲಿಕ್ ಮಾಡಿ ತಗೊಳಲ್ಲ. ಇನ್ನು ಈ ಸ್ಯಾರಿದು ಓಕೆ, ನನಗೆ ಇದರಲ್ಲಿ 2 ಆರ್ಡರ್ ಆಗಿದೆ. ಓಕೆನಾ, 23 ನಾನು ರೆಸ್ಪಾನ್ಸ್ ಮಾಡಿರೋದು ಒಂದು 10 ಜನ DM ಮಾಡಿದ್ದಾರೆ. ಅದರಲ್ಲಿ 2 ಜನ ನನಗೆ ಪರ್ಚೇಸ್ ಮಾಡಿದ್ದಾರೆ. ಓಕೆನಾ, ಸ್ಯಾರಿನ ನನ್ಗೆ ಇದ್ರಲ್ಲಿ ಒಂದಿಬ್ರು ಮಾಡ್ಕೊಂಡಿದ್ದಾರೆ. ಇದು ನಾನು ಹಿಂಗ್ ತಗೊಂಡಿದ್ದೀನಿ ನೋಡಿ. ಅದು ಬಟ್ಟೆನ ಮುಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ ಅಲ್ವಾ, ಈ ತರ ವೇರ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಲ್ವಾ, ಅದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಇದು 2100 ಓಡಿದೆ ಅಷ್ಟೇ. ನನ್ಗಿನ್ನ ಸದ್ಯಕ್ಕೆ ಅಂದ್ರೆ ನನ್ಗೆ ಏನ್ ಹೇಳಿ, ಸ್ವಲ್ಪ ಅಂದ್ರೆ ಅಷ್ಟು ವಾತಾವರಣ ಎಲ್ಲ ಸರಿ ಇಲ್ಲ ನನ್ಗೆ ಕರೆಕ್ಟ್ ಆಗಿ ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಇವಾಗ ಮಾಡ್ತಿದ್ದೀರಲ್ಲ ಇನ್ನೇನು ಈ ತರ ಅಲ್ಲ, ಒಂದು ಪ್ರಾಡಕ್ಟ್ ನ ಬೈ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅದನ್ನೆಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಮನೆ ಕಟ್ತಾ ಇದೀವಿ ಆದ್ರಿಂದ, ಸೊ ಹಂಗಾಗಿ ನನ್ಗೆ ಆಗ್ತಾ ಇಲ್ಲ. ಓಕೆನಾ, ಈ ತರ ನಾವು ಪ್ರಾಡಕ್ಟ್ ನ ತಗೊಂಡು ವೇರ್ ಮಾಡಿ ಈ ತರ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಒಂದು AI ವಿಡಿಯೋನ ಜನರೇಟ್ ಮಾಡಿ ಅಪ್ಲೋಡ್ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿ ಪ್ರಾಡಕ್ಟ್ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಓಕೆನಾ, ಇದು ಒಂದು 2100 ವ್ಯೂಸ್ ಆಗಿದೆ. ಇದು ಓಕೆ 1800 ವ್ಯೂಸ್ ಆಗಿದೆ. ಇದು ಮೈಕ್ ನಾನು ಇದೇನು ಯೂಸ್ ಮಾಡ್ತಾ ಇದ್ದೀನಿ ಅದೇ ಮೈಕು ಚೆನ್ನಾಗಿದೆ, ಆರಾಮಾಗಿ ತಗೊಬಹುದು. ಲಿಂಕ್ ಅಂತ ಕಮೆಂಟ್ ಮಾಡಿ ತಗೊಳ್ಳಿ. ಇವಾಗ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿದೆ. ನಾನು ತಗೊಂಡಾಗ
800 ಏನೋ ಇತ್ತು 2 ಮೈಕು. ಇವಾಗನೂ ಅಷ್ಟೇ ಇರ್ಬೋದೇನೋ ಗೊತ್ತಿಲ್ಲ. ಓಕೆನಾ, ಅದು ಬಿಟ್ಟೆ ನೆಕ್ಸ್ಟ್ ವಿಡಿಯೋ ಒಂದು ಡ್ರೆಸ್ದು ಹಾಕಿದ್ದೆ, ಒಂದು 2-3 ಡ್ರೆಸ್ದು ಹಾಕಿದ್ದೀನಿ ನಾನು. ಅದಕ್ಕೂ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸು. ಅದು ಬಿಟ್ರೆ ಕ್ಯಾಟ್ದು ಒಂದು ಬೆಲ್ಟ್ ಹಾಕಿದ್ದೆ, ಸ್ಲಿಪ್ಪರ್ದು ಬೆಲ್ಟ್ ಹಾಕಿದ್ದೆ. ಕ್ಯಾಟ್ದು ಒಂದೆರಡು ಜನ ನನಗೆ DM ಮಾಡಿಬಿಟ್ಟು ಅದರಿಂದ ಶಾಪ್ ಮಾಡಿದ್ದಾರೆ. ಓಕೆನಾ, ಇನ್ನು ಸ್ಲಿಪ್ಪರ್ದು ಚೆನ್ನಾಗಿ ಕ್ಲಿಕ್ ಆಗಿದೆ, ಬಟ್ ಅದು ಎಷ್ಟು ಜನ ತಗೊಂಡಿದ್ದಾರೆ ನೆನಪಿಲ್ಲ ನನಗೆ. ಓಕೆನಾ, ಇದು ನೋಡಿ 2300 ವ್ಯೂಸ್ ಆಗಿದೆ. ಸ್ಲಿಪ್ಪರು ನಾನು ಹೇಳಿದಂಗೆನೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಓಕೆನಾ, ಈ ಥರ ತೋರಿಸಿ ನೀವೇ ಅಲ್ಲಿ ನೋಡ್ಬೋದು ಕಣ್ಣಲ್ಲಿ ನೋಡಿ, ಈ ಥರ ಹಿಂಗೆ ತೋರಿಸಿ ಹಿಂಗೆ ಶಾಪ್ ಮಾಡಿದ್ದೀನಿ, ನನಗಿಷ್ಟ ಆಯಿತು, ನಿಮಗೆ ಬೇಕಂದರೆ ತಗೊಳ್ಳಿ, ಅದನ್ನು ಒಂದೊಂದನ್ನು ತೋರಿಸಿ ಝೂಮ್ ಹಾಕಿ ತೋರಿಸಿ ಕ್ವಾಲಿಟಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ವೀಡಿಯೋಸ್ ಮಾಡಾಕಿದ್ರೆ 100% ನಮಗೆ ವರ್ಕೌಟ್ ಆಗುತ್ತೆ. AI ವಿಡಿಯೋದಲ್ಲೂ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. ಅದರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಇರುತ್ತೆ, ಮತ್ತು ಕಂಟೆಂಟು ಚೆನ್ನಾಗಿರ್ಬೇಕಾಗತ್ತೆ. ಒಳ್ಳೆ ರೀತಿ ಒಂದು ಪ್ರಾಡಕ್ಟ್ನ ತಗೊಂಡು ಅದರಲ್ಲಿ ವಿಡಿಯೋ ಮಾಡ್ಕೊಳ್ಳಿ, ಬಟ್ ವಾಯ್ಸ್ನ ನೀವು ಕೊಡಿ. ಓಕೆನಾ, ವಾಯ್ಸ್ ನೀವು ಕೊಟ್ಟರೆ ಒಂದು ಸ್ವಲ್ಪ ಒರ್ಜಿನಾಲಿಟಿ ಬರುತ್ತೆ. ಆ ವಾಯ್ಸ್ನು ಜೆಮಿನಿ ಅಥವಾ ಯಾವುದು ಒಂದು ಆ್ಯಪಲ್ಲಿ ಎಡಿಟ್ ಮಾಡ್ಕೊಂಡಿರ್ತೀವಿ ಅದ್ರದ್ದೇ ವಾಯ್ಸ್ ಹಾಕೋದಕ್ಕೆ ಹೋಗಬೇಡಿ, ಆದಷ್ಟು ನಿಮ್ಮ ವಾಯ್ಸ್ನ ಕೊಡಿ. AI ವಿಡಿಯೋದಲ್ಲೂ ತುಂಬ ಜನ ದುಡಿತಾ ಇದ್ದಾರೆ, ಅದೇ ಹೇಳ್ತಿದ್ದೀನಲ್ಲ, ಕಂಟೆಂಟ್ ಚೆನ್ನಾಗಿರಬೇಕು, ನಾವು ಮಾಡುವಂಥ ವಿಡಿಯೋ ಚೆನ್ನಾಗಿ ಬರಬೇಕು. ಆ ಥರ ಇದ್ದಾಗ ಜನ ನೋಡಿ ಕ್ಲಿಕ್ ಮಾಡಿ ತಗೊಳ್ತಾರೆ. ನಾನು ಮಾಡಿರೋದ್ರಲ್ಲಿ ನನಗೇನು ಅಷ್ಟು ವ್ಯೂಸ್ ಬಂದಿಲ್ಲ AI ವಿಡಿಯೋ. ನಾನು ಸ್ವಲ್ಪ ಚೆನ್ನಾಗಿ ಗಮನ ಕೊಟ್ಟು ಮಾಡಿದ್ರೆ ಬರ್ಬೋದೇನೋ ಗೊತ್ತಿಲ್ಲ. ಇನ್ನು ಈ ವಿಡಿಯೋನು ಅಷ್ಟೇ, ಇದು ಒಂದು ರಿಯಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಇನ್ನೊಂದು AI ವಿಡಿಯೋ ಮಾಡಿದ್ದೀನಿ. ನೋಡಿ, ಇದು 761 ವ್ಯೂಸ್ ಆಗಿದೆ ಅಷ್ಟೇ. ಇದು AI ವಿಡಿಯೋ ಬಟ್ ಇದು ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ನಾನು ರಿಯಲ್ ಆಗು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಇನ್ನೂ ಅದನ್ನು ಹಾಕ್ಕೊಂಡೇ ಇಲ್ಲ ಡ್ರೆಸ್ನ. ಹಾಕ್ಬಿಟ್ಟು ನಾನು ಅದೊಂದು DM ಮಾಡ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ತಗೊಳ್ಳಿ. ಪ್ಯೂರ್ ಕಾಟನ್ ಇದೆ, ಚೆನ್ನಾಗಿದೆ ಡ್ರೆಸ್ಸು. ಓಕೆನಾ, ಈ ಥರ ನಾವು ತಗೊಂಡು ನನಗೆ ಕೇಳೋದಾದರೆ AI ಬೆಟರಾ ಅಥವಾ ಪ್ರಾಡಕ್ಟ್ ಬೈ ಮಾಡಿ ವಿಡಿಯೋ ಮಾಡೋದು ಬೆಟರ್ ಅಂದರೆ ಪ್ರಾಡಕ್ಟ್ ಬೈ ಮಾಡಿ ವಿಡಿಯೋ ಮಾಡೋದು ಬೆಟರು. ನೀವು ಕೇಳ್ಬೋದು ಎಲ್ಲದನ್ನು ಬೈ ಮಾಡಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ. ಹೌದು, ಬಟ್ ನಮ್ಮದು ಕಂಟೆಂಟ್ ಚೆನ್ನಾಗಿದ್ದು ವ್ಯೂಸ್ ಚೆನ್ನಾಗಿ ಬಂದು ನಮ್ಮ ಕಡೆಯಿಂದ ಅವ್ರಿಗೆ ಜಾಸ್ತಿ ಬಿಸ್ನೆಸ್ ಆಗ್ತಿದೆ ಅಂದರೆ ನಮಗೆ ಪ್ರಾಡಕ್ಟ್ನ ಫ್ರೀಯಾಗೆ ಕಳಿಸ್ಕೊಡ್ತಾರೆ. ಅಲ್ಲಿವರೆಗೂ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ, ವಿಡಿಯೋನು ಮಾಡಬೇಕಾಗುತ್ತೆ. ನಾನು ಹೇಳ್ದಂಗೆ ಎಲ್ಲರೂ ಮಾಡೋಕ್ಕಾಗಲ್ಲ, ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮಾಡಿ. ಓಕೆನಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇನ್ ಕೇಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಆ್ಯಂಡ್ ಕಮೆಂಟ್ ಬಾಕ್ಸ್ ನಿಮ್ಮದೇ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.